ವೆಲ್ಕಮ್ ಬ್ಯಾಕ್. ದೆಹಲಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಕರ್ನಾಟಕ ಬಿಜೆಪಿಯ ಬಂಡಾಯ. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ಮುಂದೆ ರೆಬಲ್ಸ್ ಸಮರವನ್ನ ಸಾರೋದಕ್ಕೆ ಮುಂದಾಗಿರುವಂತದ್ದು. ದೆಹಲಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಕರ್ನಾಟಕ ಬಿಜೆಪಿಯ ಬಂಡಾಯ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ಮುಂದೆ ದೂರನ್ನ ಕೊಡೋದಕ್ಕೆ ರೆಬಲ್ಸ್ ಮುಂದಾಗ್ತಾ ಇರುವಂತದ್ದು. ವಿಜಯೇಂದ್ರರವರನ್ನ ಕೆಳಗಿಳಿಸುವ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಯತ್ನಾಳ್. ಯತ್ನಾಳ್ ಬಿವೈ ವಿಜಯೇಂದ್ರ ವಿರುದ್ಧ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಸಜ್ಜಾಗಿರುವಂತದ್ದು. ಇಂದು ಮಧ್ಯಾಹ್ನದ ಹೊತ್ತಿಗೆ ಹೈಕಮಾಂಡ್ ನಾಯಕರಿಗೆ ಬಿವೈ ವಿಜಯೇಂದ್ರ ವಿರುದ್ಧ ದೂರನ್ನ ಕೊಡಲಿದ್ದಾರೆ ರೆಬಲ್ಸ್. ಆದ್ರೆ ಯತ್ನಾಳ್ ತಮ್ಮದೇ ಆದ ರೀತಿಯಲ್ಲಿ ದೂರನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ರೆಬಲ್ಸ್ಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಬಿವೈ ವಿಜಯೇಂದ್ರ. ದೆಹಲಿಯಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕರ್ನಾಟಕ ಬಿಜೆಪಿಯ ಬಂಡಾಯ. ವಿಜಯೇಂದ್ರ ಅವರ ವಿರುದ್ಧ ಸೆಡೆದು ನಿಂತಿರುವಂತಹ ಯತ್ನಾಳ್ ಅವರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಅಂದ್ರೆ ವಿಜಯೇಂದ್ರ ಅವರ ಮೇಲಿನ ದೂರನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಒಂದು ರೆಬಲ್ ಟೀಮ್ ಈಗಾಗಲೇ ಬೆಂಗಳೂರಿನಲ್ಲಿ ಜಾಂಡಾ ಹೂಡ್ಬಿಟ್ಟಿದೆ. ಇನ್ನೊಂದು ಯತ್ನಾಳ್ ಹಾಗೆ ಕೆಲವೊಂದಿಷ್ಟು ಜನ ನಾಯಕರು ನೆಕ್ಸ್ಟ್ ಏನು ದೆಹಲಿಗೆ ಹೋಗಿ ಬಿವೈ ವಿಜಯೇಂದ್ರ ಅವರ ವಿರುದ್ಧ ದೂರನ್ನ ಕೊಡ್ಲಿದ್ದಾರೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸುವ ಪ್ರತಿಜ್ಞೆಯನ್ನ ಮಾಡಿಟ್ಬಿಟ್ಟಿದ್ದಾರೆ ಈಗ ಯತ್ನಾಳ್ ಅವರು. ಇಲ್ಲ, ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೇ ಇಳಿಸ್ತೀನಿ ಅಂತ. ಬಿವೈ ವಿಜಯೇಂದ್ರ ವಿರುದ್ಧ ಪ್ರತ್ಯೇಕವಾದಂತ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಯತ್ನಾಳ್ ಅವರು ಮುಂದಾಗಿದ್ದಾರೆ. ಇಂದು ಮಧ್ಯಾಹ್ನದ ಹೊತ್ತಿಗೆ ಬಿವೈ ವಿಜಯೇಂದ್ರ ವಿರುದ್ಧ ದೂರನ್ನ ಕೊಡ್ಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ರೆಬಲ್ಸ್ಗೆ ಕೌಂಟರ್ ಕೊಡೋದಕ್ಕೂ ಕೂಡ ಬಿವೈ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಅವರು ಅಷ್ಟು ಈಸಿಯಾಗಿ ಸೋಲನ್ನು ಒಪ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಇಷ್ಟು ದೊಡ್ಡ ಮಟ್ಟಿಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತಂದ್ರೆ ತಮ್ಮದೇ ಆದ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಬಳಸಲಿದ್ದಾರೆ ಅಂತಾನೆ ಅರ್ಥ. ಸೊ ಬಿವೈ ವಿಜಯೇಂದ್ರ ಅವರು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ? ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ಮತ್ತೆ ಆಗ್ತಿದೆ. ಚುನಾವಣೆ ನಡೆದ ನಂತರ ಯತ್ನಾಳ್ ಅವರು ಈ ಬಾರಿ ತಾನು ಗೆದ್ದೇ ಗೆಲ್ತೀನಿ, ಬಿವೈ ವಿಜಯೇಂದ್ರ ಅವರನ್ನ ಸೋಲಿಸ್ತೀನಿ ಎನ್ನುವ ಮುಖಾಂತರವಾಗಿ ಪಡತೊಟ್ಟು ನಿಂತು ಬಿಟ್ಟಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಏನೇ ಪ್ಲಾನ್ ಮಾಡಿದ್ರು ಕೂಡ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಕೌಂಟರ್ ಕೊಡೋದಕ್ಕೆ ನಾನಾ ರೀತಿಯ ದೂರನ್ನ ಚಾರ್ಜ್ ಶೀಟ್ ಮುಖಾಂತರ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇವರಿಬ್ಬರ ಅಸಮಾಧಾನ, ಇವರಿಬ್ಬರ ಬಡಬಡಿದಾಟ, ಇವರಿಬ್ಬರ ಅಧ್ಯಕ್ಷಗಿರಿಯ ವಿಚಾರ ಮತ್ತಷ್ಟು ಜೋರಾಗ್ತಾ ಇದೆ. ಬಿಜೆಪಿಯ ಆಂತರಿಕ ಕಚ್ಚಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ನಾನು ಹೇಳಿದ್ನಲ್ಲ ಹಾಗೆ ನಂದು ನಾನು ವಿರೋಧ ಪಕ್ಷದ ನಾಯಕ, ಪಾರ್ಟಿಯ ಕಾರ್ಯಕರ್ತ, ಇಷ್ಟು ಡಿಸಿಪ್ಲಿನ್ ಒಳಗಡೆ ಇರುವಂಥದ್ದು ಅಂದು ಎಲ್ಲಾದ್ರೂ ಎಂದಾದ್ರೂ ಆಚೆ ಬಂದಿದ್ರೆ ಹೇಳಿ, ಅಷ್ಟಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ ಎಂದು ಕೊಟ್ಟಿಲ್ಲ. ನೀವು ಯಾರ್ಯಾರು ಕೊಡ್ತಾ ಇದ್ದಾರೋ ಅವ್ರು ಕೇಳ್ಕೊಬೋದು. ಇಲ್ಲ, ಏನಾಗಿದೆ ಅಲ್ಲಿ ಬೇರೆ ಬೇರೆ ಸಂದರ್ಭಗಳು ಅಂದರೆ ಎಲೆಕ್ಷನ್ಸ್ಗಳು ಬಂದಿರೋವಂಥದ್ದು, ಬೇರೆ ಬೇರೆ ಬಡ್ಜೆಟ್ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಡೆಲ್ಲಿ ಲೆವೆಲಲ್ಲಿ ಇರೋದರಿಂದ, ಕುಂಭಮೇಳ ಈ ಥರದ್ದೆಲ್ಲ ಬಂದಿದ್ದರಿಂದ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ಇಲ್ಲಾಂದರೆ ಕಳೆದ 15 ದಿನದಿಂದನೇ ಇವೆಲ್ಲ ತೀರ್ಮಾನ ಆಗಬೇಕಾಯಿತು. ಈಗ ಎಲ್ಲ ಮುಗಿದಿದೆ. ಡೆಲ್ಲಿ ಎಲೆಕ್ಷನ್ನು ಮುಗಿದೋಯ್ತು. ಇನ್ನು ರಿಸಲ್ಟ್ ಕೂಡ 8ನೇ ತಾರೀಕು ಬರುತ್ತೆ. ಅದರಿಂದ ಈ ಸಮಯ ಅವಕಾಶ ಇದೆ. 15 ದಿನದಲ್ಲಿ 100% ಇದಕ್ಕೆ ಅಂತಿಮ ತೆರೆ ಎಳಿತಾರೆ. ಅದಾದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗುವಂಥದ್ದು ಆಗುತ್ತೆ. ಅಂತ ಏನು ದೊಡ್ಡ ಬಿರುಕೇನು ಇರಲ್ಲ ನನಗೆ ಪ್ರಕಾರ. ನೀವು ಯಾರಂತಾರೋ ಯಾರು ಅವ್ರಿಗೆ ಉತ್ತರ ಕೊಡ್ತಾರೋ ಅವ್ರನ್ನ ಕೇಳಬೇಕು. ನಾನಿಲ್ಲಿ ನಾನು ಯಾವುದೇ ಗುಂಪಿನ ಪರವಾಗಿ ಇರೋನಲ್ಲ, ನಾನು ಪಾರ್ಟಿ ಪರವಾಗಿ ಇರೋನು. ನೀವೇ ಬರೆದ್ಬಿಟ್ಟಿದ್ದೀರಲ್ಲ, ನಾನೇನು
ನೀವು ಬರೆದ್ಬಿಟ್ಟಿದ್ದೀರ. ಏನು ಹೇಳಬೇಕೋ ಎಲ್ಲನೂ ಕೂಡ ಸವಿಸ್ತಾರವಾಗಿ ನಾನು ಹೇಳಿದ್ದೀನಿ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಭಾಳಷ್ಟು ಸಮಯ ಕೊಟ್ಟಿದ್ದರು ನನಗೆ, ಅಶ್ವಥ್ ನಾರಾಯಣ್ ಅವರಿಗೆ, ನಮ್ಮ ಮಲ್ಲೇಶ್ವರಂ ಶಾಸಕರು, ನಮ್ಮ ಡೆಪ್ಟಿ CM ಆಗಿದ್ದರು, ನಮಗೆಲ್ಲ ಪೂರ್ತಿ ಸಮಯ ಕೊಟ್ಟಿದ್ದರು. ಅವ್ರ ಜೊತೆ ಏರ್ಪೋರ್ಟ್ಗೂ ಹೋದೆ, ನಾನೇ ಅವ್ರ ಜೊತೆ ಕಾರಲ್ಲೇ ಹೋದೆ. ಹಾಗೇನೇನು ಮಾತಾಡಬೇಕು ಎಲ್ಲ ಹೇಳಿದ್ದೀನಿ. ಅವರು ಏನೇನು ನನ್ನ ಹತ್ರ ಕ್ಲಾರಿಫಿಕೇಷನ್ ಕೇಳಬೇಕಾಯಿತು ಎಲ್ಲರ ಬಗ್ಗೆನೂ ಎಲ್ಲ ಕ್ಲಾರಿಫಿಕೇಷನನ್ನು ಕೇಳಿದ್ದಾರೆ. ಯಾರ್ಯಾರ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆನೂ ಕೇಳಿದ್ದಾರೆ, ನಾನು ಮಾತಾಡಿದ್ದೀನಿ. ಸೊ ಅವರು ಕನ್ವಿನ್ಸ್ ಆಗಿದ್ದಾರೆ. ಮೋಸ್ಟ್ಲಿ ಅವ್ರದ್ದು ಈಗ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯೂ ನಡೀತಾ ಇದೆ. ಇದೊಂದೇ ಚುನಾವಣೆ, ನೀವು ಕರ್ನಾಟಕದ ಒಂದೇ ಚುನಾವಣೆ ನಡೀತಾ ಇತ್ತಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಚುನಾವಣೆ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರದ್ದು ಚುನಾವಣೆ ನಡೀತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರದ್ದು ಬದಲಾವಣೆ ಆಗ್ತೈತೋ ಅವರೇ ಇರ್ತಾರೋ ಗೊತ್ತಿಲ್ಲ ನಮಗೆ. ಇವೆಲ್ಲ ಗೊಂದಲದಲ್ಲಿರೋದ್ರಿಂದ ಸ್ವಲ್ಪ ಕರ್ನಾಟಕದ ಬಗ್ಗೆ ಸ್ವಲ್ಪ ಡಿಲೇ ಆಗಿದೆ ಅಂತ ಅನಿಸುತ್ತೆ. ನಾನು ಒಪ್ಕೊತೀನಿ, ಡಿಲೇ ಆಗಿದೆ ಅನ್ನೋದನ್ನು ಒಪ್ಕೊತೀನಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಬಿಡಬಾರ್ದಾಗಿತ್ತು, ಒಪ್ಕೊತೀನಿ. ಆದರೆ ನಮ್ಮ ಹೈಕಮಾಂಡು ಸ್ಟ್ರಾಂಗ್ ಆಗಿದ್ದಾರೆ, ಅದನ್ನು ಬೇಗ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನನಗೇನು ಡೌಟ್ ಇಲ್ಲ. ಮತ್ತು ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಎಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಸಂದೇಶ